ಒಂದು 2-3 ಕ್ಲಾಸ್ ಏನೋ ಓದಿರ್ಬೇಕು ಅಷ್ಟೇ. ಒಟ್ಟು ಎಜುಕೇಶನ್ ಏನಿಲ್ಲ. ಏನಿಲ್ಲ. ಓದಕ ಬರೆಯಕ ಬರದ್ರ? ಇಲ್ಲ ಇಲ್ಲ, ನನಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ಸೊ ಐ ನೋ ಆಲ್ ಲ್ಯಾಂಗ್ವೇಜಸ್, ಮಹಾರಾಷ್ಟ್ರ, ಸೌರಾಷ್ಟ್ರ, ಹಿಂದಿ, ಉರ್ದು, ತಮಿಳು, ತೆಲುಗು ಎಲ್ಲ ಭಾಷೆನೂ ಮಾತಾಡ್ತೀರಾ? ಯಾಕಂದ್ರೆ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೆಲಸ ಕಲ್ತಿದ್ದು. ಸೊ ನಾನು ಆಂಗ್ಲ ಇಂಡಿಯನ್ಸ್ ಫಾರಿನರ್ ಹತ್ರ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಿದ್ದು. ಆ ಹುಡುಗನಲ್ಲಿ ನಮ್ಮ ಯಜಮಾನ್ರು ಎಣ್ಣೆ ಮಾಸ್ಟ್ರು ಕಮರ್ಷಿಯಲ್ ಸ್ಟ್ರೀಟ್. ಗುರುಗಳ ಬಗ್ಗೆ ಹೇಳಿ, ನೀವು ಕೆಲಸ ಹೇಳ್ತೀನಿ. ಅವ್ರು ಯಾರು? ಅವರು ಮುನ್ನೂರಾವ್ ಅಂತ ಅವ್ರ ಹೆಸರು. ಮುನ್ನೂರಾವ್ ಅಂತ ಅವ್ರ ಹೆಸರು. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದ್ದಿದ್ದು. ಅಲ್ಲಿಂದ ನಾನು ಕೆಲಸ ಕಲ್ತಿದ್ದು. ಅವ್ರ ತವೇ ಕೆಲಸ ಕಲ್ತೆ. ಅವರು ನನ್ನ ಅಂಗಡಿನಲ್ಲಿ ಮಾಸ್ಟರ್ ತರ ಮಾಡ್ಬಿಟ್ಟಿದ್ರು. ಎಲ್ಲ ನಿನ್ನ ಅಂಗಡಿ ಇನ್ಚಾರ್ಜ್ ನೀನೇನಪ್ಪ, ನೀನೇ ಮಾಡ್ಕೊ ಅಂತ ಹೇಳೋರು. ಸೊ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕೆಲಸ ಕಲಿಬೇಕು ಅಷ್ಟೇ ಗೊತ್ತಿದ್ದು. ದುಡ್ಡು ಕಾಸು ಏನು ಕೊಡ್ತಾ ಇರ್ಲಿಲ್ಲ ನಮ್ಗೆ. ಕೆಲಸ ಮಾತ್ರ ಮಾಡಿಸ್ಕೊಳ್ಳೋರು ಅಷ್ಟೇ. ಬೆಳಿಗ್ಗೆ ಹೋಗ್ಬೇಕು 6 ಗಂಟೆ 6:30 ಅಲ್ಲಿ ಇರ್ಬೇಕು. ಅವಾಗ ದುಡ್ಡು ಕೊಡ್ತಾ ಇರಲಿಲ್ಲ, ಎಲ್ಲ ಫ್ರೀ. ನಾವು ಮಾಡಿದೆಲ್ಲ ಫ್ರೀನೇ. 10 ವರ್ಷ ದುಡಿದಿದ್ದೀನಿ ಅವ್ರಿಗೆ. 10 ವರ್ಷನೂ ನಾನು ದುಡಿದೆ ಅಲ್ಲಿ. ಮುನ್ನೂರಾವ್ ಹತ್ರ. ಮುನ್ನೂರಾವ್ 10 ವರ್ಷ ₹1 ರೂಪಾಯಿನೂ ಇಲ್ಲ. ಭಾನುವಾರನು ಕೆಲಸ ಮಾಡ್ಬೇಕು. ಭಾನುವಾರನು ಹೋಗಿ ಕೆಲಸ ಮಾಡಿದ್ರೆ ಆವಾಗ 8 ಆಣಿನ ಏನಾದ್ರು ಕೊಡೋರು. ಅದು ಎತ್ಕೊಂಡು ಸೀದಾ ಟೆಂಟ್ ಕೊಡೋ ಇದೆ ಜನ. ಚಿಕ್ಕ ಹುಡುಗ ಟೆಂಟಲ್ಲಿ 4 ಆಣಿ 20 ಪೈಸೆ ಟಿಕೆಟು. ಅದು ಕೊಟ್ರು ಅವನ ಭಾನುವಾರ ಅಷ್ಟೊತ್ತು ಕೆಲಸ ಮಾಡಿದ್ರು ಕೊಡೋನು ಅಷ್ಟು. ಎಲ್ಲಿ? ಯಾವ ಟೆಂಟು? ಇವಾಗ ಆಡುಗೋಡೆ ಹತ್ರ ಒಂದು ಟೆಂಟ್ ಇತ್ತು. ನಿಮ್ಮ ಮನೆ ಇದ್ದಿದ್ದು ಎಲ್ಲಿ? ನಮ್ಮ ಮನೆ ಇದ್ದಿದ್ದು ಅವಾಗ ಅಕ್ಕಿಚುಮಳ್ಳಿ ಅಂತ ಡಬಲ್ ರೋಡ್ ಅಲ್ಲಿತ್ತು ಬಾಡಿಗೆ ಮನೆ. ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮಾವಳ್ಳಿಲಿದ್ದು ಉಪಾರಹಳ್ಳಿಯಿಂದ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಇಲ್ಲಿಗೆ ಶಿವಾಜಿನಗರ ಟ್ರಾನ್ಸ್ಫರ್ ಆಯ್ತು. ಆ ಶಿವಾಜಿನಗರದಿಂದ ಅಲ್ಲೇ 1 ವರ್ಷ ಇದ್ದು. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದು. ಅಲ್ಲೇ ನಮ್ಮ ತಂದೆಯವ್ರಿಗೆ ನಮ್ಮ ಅಣ್ಣ ದೊಡ್ಡಣ್ಣ ಸ್ವಲ್ಪ ಅಲ್ಲಿ ಕಿರಿಪಿರಿ. ನಮ್ಮ ಅಣ್ಣ ಸ್ವಲ್ಪ ನಮ್ಮ ತಂದೆಯವ್ರು ಭಯ ಬೀಳೋರು, ನನ್ನ ಮಗನ್ಗೆ ಏನ್ ಮಾಡ್ಬಿಡ್ತಾರೋ ಅಂದ್ಬಿಟ್ಟು. ಶಿವಾಜಿನಗರ ದೊಡ್ಡ ಏರಿಯಾ, ಎಲ್ಲ ಸಾಬ್ರಿ ಏರಿಯಾ. ಅಲ್ಲಿ ತಿರುಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಡಬಲ್ ರೋಡ್ ಬಂದ್ಬಿಟ್ರು. ಡಬಲ್ ರೋಡಲ್ಲಿ ಅಲ್ಲಿ ಸೆಟ್ಲ್ ಆದೋ. ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ನಾನು ಡಬಲ್ ರೋಡ್ ಇಂದಾನೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೆ. ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತೀನಿ. ಚಿಕ್ಕ ಹುಡುಗನಲ್ಲಿ ಮನೆಗೆ ಬರೋದು ಇಷ್ಟ ಒಡನಾಟ ಇತ್ತು ಚಿಕ್ಕ ಹುಡುಗನಲ್ಲಿ. ಆಮೇಲೆ ಬೆಳೀತಾ ನಾನು ನಮ್ಮ ಯಜಮಾನ್ರು ಇನ್ಚಾರ್ಜ್ ಎಲ್ಲ ಅವರೇ ಬಿಟ್ಬಿಟ್ರಲ್ಲ ಎಲ್ಲ. ನಿಮಗೆ ಟೈಲರ್ ಕೆಲಸನೇ ಕಲಿಬೇಕಂತ ಯಾಕೆ ಅನ್ನಿಸ್ತು? ನಮ್ಮ ತಂದೆಯವ್ರು ತೊಗೊಂಡೋಗಿ ಬಿಟ್ಟಿದ್ದೆ ಆ ಕೆಲಸಕ್ಕೆ. ನಿಮ್ಮ ತಂದೆಯವರು ಕರ್ಕೊಂಡು ತೊಗೊಂಡೋಗಿ ಬಿಟ್ಟಿದ್ದೆ ಅದೇ ಕೆಲಸಕ್ಕೆ. ವಿತೌಟ್ ಪೇಮೆಂಟೇ ಇಲ್ಲ. ಬರೀ ಕೆಲಸ ಕಲಿಯೋದು 10 ವರ್ಷ ಹಿಂಡ್ಲೆ. ನಮ್ಮ ತಂದೆಯವರೇ ಅವ್ರಿಗೆ ಮುನ್ನೂರವ್ರಿಗೆ ಸಂಬಳ ತಗೊಂಬಂದು ಅವ್ರಿಗೆ ಡ್ರಿಂಕ್ಸ್ ಮಾಡಿಸ್ಬಿಟ್ಟು ನನ್ನ ಮಗನಿಗೆ ಕಟಿಂಗ್ ಮಾಡಿ ಕಲ್ಸಿರಿ ಅಂತ ಹೇಳ್ಬಿಟ್ಟು ಹೋಗೋರು. ಹಾಗೆ ನಮ್ಮ ತಂದೆಯವರೇ ಬಂದು ಕೊಟ್ಟು ಕಲಿಯೋದು. ದುಡ್ಡು ಕೊಟ್ಟು ಕುಡಿಸ್ಬಿಟ್ಟು ಅವ್ರಿಗೆ ನಮ್ಮ ಮಗನಿಗೆ ಚೆನ್ನಾಗಿ ಕಟಿಂಗ್ ಕಲ್ಸ್ಬಿಟ್ಟಿದ್ದಾರೆ ಅನ್ನೋದು. ಅವ್ರು ಒಂದ್ ದಿವಸ ನಮ್ಗೇನು ಕೈ ಕೊಟ್ಟು ಏನು ಹೇಳ್ಕೊಡ್ಲಿಲ್ಲ. ಸೊ ಐನೋ ಆಲ್ ಜನರಲ್ ನಾಲೆಜ್. ಎಲ್ಲ ಜನರಲ್ ನಾಲೆಜ್ ಇತ್ತು. ಯಾಕೆಂದ್ರೆ ಎಲ್ಲ ಕಸ್ಟಮರ್ ಹತ್ರ ಇಂಗ್ಲಿಷಲ್ಲಿ ಮಾತಾಡ್ತಾ ಇದೆ, ಉರ್ದುನಲ್ಲಿ ಮಾತಾಡ್ತಾ ಇದೆ, ತೆಲುಗಲ್ಲಿ ಮಾತಾಡ್ತಾ ಇದೆ, ತಮಿಳಲ್ಲಿ ಮಾತಾಡ್ತಾ ಇದೆ. ಈ ತರ ಭಾಷೆಗಳೆಲ್ಲ ಕಲ್ತಿದ್ದೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಅವ್ರ ಹತ್ರ ಎಲ್ಲ ಕಸ್ಟಮರ್ ಹತ್ರ ಒಡನಾಟ ಇತ್ತು ನನಗೆ ಚೆನ್ನಾಗಿ. ಎಲ್ಲ ದೊಡ್ಡ ಕಸ್ಟಮರು. ಎಲ್ಲ ಮುಸ್ಲಿಂ ಸಾಬ ಬಂದ್ಬಿಟ್ರೆ, ರಂಜಾನ್ ಬಂದ್ಬಿಟ್ರೆ ಎಲ್ಲ ಗಾಗ್ರಾ ಸೂಟು, ಗರಾರಾ ಸೂಟು, ಈ ತರ ಪಿಕ್ಚರ್ ಅಲ್ಲಿ ಯಾವ್ದು ನಡೀತೈತೆ. ರೀಣಾ ರಾಯ್ ಅಂತ ಒಬ್ಳಿದ್ದು ಲೇಡೀಸ್ ಟೈಲರ್ ಅಂತ. ಆ ಪಿಕ್ಚರಲ್ಲಿ ಸುಮಾರು ಡ್ರೆಸ್ ಹಾಕಿದ್ಲು. ಆ ಪಿಕ್ಚರಲ್ಲಿ ಎಷ್ಟು ಡ್ರೆಸ್ ಹಾಕಿದಾಳು ಅಷ್ಟು ಡಿಸೈನು ನಾವು ಹೊಲ್ದಿದ್ದೀವಿ. ಅವೆಲ್ಲ ನೀವೇ ಹೊಲ್ದಿರೋದು? ನಾವೇ ಕಸ್ಟಮರ್. ಅವಾಗ ನಾವೇ ಹೊಲಿತಾ ಇದ್ದೋ. ನಾವೇ ಎಲ್ಲ ಯಾವ ಗಿರಾಕಿ ಬಂದ್ರು ರೀಣಾ ರಾಯ್ ಹಾಕಿದ್ರಲ್ಲಪ್ಪ ಲೇಡೀಸ್ ಟೈಲರು, ಆ ಗಾಗ್ರಾ ಹೊಲಿ ಅನ್ನೋರು. ಅದು ರಾಮುಕೋ ದೇದಾಲಜಿ ರಾಮುಸಿನ್ ಹಮಾರ ಕಪಡೆ ಪೂರ ರಾಮುಸಿನ ಮುನ್ನೂರಾವ್ ಅನ್ನೋರು. ಕಾಯ್ರೆ ತಗೊಳೈಸೆ ಆತದ ಗಲ್ಲಿ ಸೊಳ್ಳಾಯ್ಸೆ ಅಂತ ನಮ್ಮ ಯಜಮಾನ್ರು ನನಗೆ ಮರಾಠಿಲಿ ಕೇಳೋರು. ನಾನು ಮರಾಠಿಲೇ ಅವ್ರಿಗೆ ಎಲ್ಲ ಮರಾಠಿ ಭಾಷೆ ಕಲ್ತಿದ್ದೆ ನಾನು ಅಲ್ಲೇ. ಎಲ್ಲ A to Z ಮರಾಠಿ ಭಾಷೆ ಕಲ್ತಿದ್ದೆ ಅಲ್ಲೇ. ಬಟ್ ನಮ್ಮ ಮದರ್ ಭಾಷೆ ಬಂದ್ಬಿಟ್ಟು ಕನ್ನಡ. ನಾನು ಇಷ್ಟು ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತೀನಿ. ನಾನು ಓದೋದು ಬರೆಯೋದು ಏನೋ. ನಾವು 2ನೇ ಕ್ಲಾಸ್ ಹೋದ್ಮೇಲೆ ನಮ್ಮ ತಂದೆಯವರು ಇಲ್ಲ ಉಪಾರಹಳ್ಳಿಗೆ ಸೇರಿಸಿದ್ರು. ಮಾವಳ್ಳಿ ಉಪಾರಹಳ್ಳಿ ಅಂತ ಐತೆ, ಅಲ್ಲಿ ಸೇರಿಸಿದ್ರು. ಕಾಮತ್ ಹೋಟ್ಲ್ ಹಿಂದ್ಗಡೆ. ಅದು ಕಾರ್ಪೊರೇಷನ್ ಸ್ಕೂಲ್ಗೆ. ಅಲ್ಲಿ 2ನೇ ಕ್ಲಾಸ್ ಹೋದ. ಅಲ್ಲಿಂದ ತಿರ್ಗಾ ಇಲ್ಲಿಂದ ಟ್ರಾನ್ಸ್ಫರ್ ಆಗೋಯ್ತು, ಅಲ್ಲಿಗೆ ಹೊಂಟೋದ್ರು. ಹಿಂಗೆ ಟ್ರಾನ್ಸ್ಫರ್ ಆಯ್ತಾ ಇದ್ಮೇಲೆ ಮನೆ ಇದನ್ನೆಲ್ಲ ತೊಗೊಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಕೆಲ್ಸಕ್ಕೆ ಹಾಕಿದ್ರು. ಅದೇ ಒಂದು ಆಧಾರ ನನಗೆ. ಯಾವ್ದಾದ್ರು ಚೆನ್ನಾಗಿ ಕೆಲಸ ಕಲಿತೆ.
ದುಡ್ಡು ಏನು ಕೊಟ್ಟಿಲ್ಲ ಅವರು. ನಮ್ಮ ಯಜಮಾನ್ ಏನು ನಮ್ಗೇನು ₹1 ಕೊಟ್ಟಿಲ್ಲ. ಬರೀ ಅವರು ಭಾನುವಾರ ಕೆಲಸ ಮಾಡಿದ್ರೆ 4 ಆಣಿ 8 ಆಣಿ ಹಿಂಗೆ ಕೊಡೋರು. ಅದು ತೊಗೊಂಡು ಹಿಂಗೆ ಹೋಗ್ತಾ ಇದ್ದು. ಅದು ಹೆಂಗೋ ನಡೀತಾ ಇದ್ದು ಬಿಸ್ನೆಸ್ ಆಯ್ತಾ ನಮಗೂ ವಯಸ್ಸಾಯ್ತಾ ಬಂತು. 16 ವರ್ಷ ಹಿಂಗೆಲ್ಲ ಆಯ್ತಾ ಬಂತು. ಅಷ್ಟೇ ನಮ್ಮ ತಂದೆಯವ್ರು ಕಾಯಿಲೆ ಬಿದ್ಬಿಟ್ರು. ಕಾಯಿಲೆ ಬಿದ್ದರು ಅಂದರೆ ಕಾರಣ ನಮ್ಮ ಅಕ್ಕ ಸ್ವಲ್ಪ ಬಡವಳು ಜಾಸ್ತಿ, ಬಡವರು ಊರಲ್ಲಿ. ಅವ್ರು ಏನ್ಬಿಟ್ಟು ಊರು ಕೊಟ್ಟಿದ್ರು ಒಂದು ನಮ್ಮ ಅಕ್ಕನ. ನಿಮ್ಮ ಅಕ್ಕನ್ನ ಯಾವ ಊರಿಗೆ ಕೊಟ್ಟಿದ್ರು? ಇದು ಕೇರ್ಪೇಟೆ ಹತ್ರ ಗುಬ್ಬಳ್ಳಿ ಅಂತ ಇದೆ, ಅಕ್ಕಿಯಾಬಾಳು ಹತ್ರ ಗುಬ್ಬಳ್ಳಿ. ಅಲ್ಲಿಗೆ ನಮ್ಮ ಅಕ್ಕನ ಹೆಣ್ಣು 2 ಹೆಣ್ಣು ಅವ್ರಿಗೆ ಕೊಟ್ಟಿದ್ರು. ಫಸ್ಟ್ ಹೆಣ್ಣು ಕೊಟ್ಟಿದ್ರು ರಿಲೇಷನ್ ಅಥವಾ ಹೊರಗಡೆ ಸಂಬಂಧ? ಅವರು ಒಳಗಡೆ ಸಂಬಂಧನೇ ತೋರಿಸಿ ಕೊಟ್ಟಿದ್ರು. ಯಪ್ಪ ಒಳ್ಳೆಯವನೇ, ಯಾಕೆ ಸುಳ್ಳು ಹೇಳ್ಬೇಕು, ತುಂಬಾ ಒಳ್ಳೆಯವರು. ನಮ್ಮ ಭಾವರು ಒಳ್ಳೆಯವರು. ಅವರು ನಮ್ಮನ್ನೆಲ್ಲ ಬಂದ್ರೆ ಬಹಳ ಪ್ರೀತಿಯಾಗಿ ನೋಡ್ಕೊಳ್ಳೋರು. ನಮ್ಮ ತಂದೆಯವ್ರಿಗೆ ಮಕ್ಕಳಂದ್ರೆ ತುಂಬಾ ಪಂಚ ಪ್ರಾಣ. 12 ಜನನು ಪಂಚ ಪ್ರಾಣನೇ ಅವ್ರಿಗೆ. ಯಾರಿಗೊಂದು ಕೆಟ್ಟದ್ದು ಅವ್ರು ಮಾಡ್ತಾರೆ. ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರು ಯಾವ್ದು ಆಸ್ತಿ ಮಡಗಿದ್ರು ಪರವಾಗಿಲ್ಲ, ಮಕ್ಕಳನ್ನ ಚಂದವಾಗಿ ಸಾಕಿ ಮಡಗವರಲ್ಲ, ಅದು ಕೃತಜ್ಞೆ. ಇವತ್ತಿನ ದಿವಸದಲ್ಲಿ ಒಂದು ಮಕ್ಕಳಿಗೇನೆ ನಾನು 10 ಲಕ್ಷ ಕಟ್ಟಬೇಕು ಅಂತಾರೆ. ಪಾಪ 12 ಜನ ಹೆಂಗ್ ಸಾಕಿದ್ರು, ಹೆಂಗ್ ಮದುವೆ ಮಾಡಿದ್ರು. ನಮ್ಮ ತಾಯಿಯರು ತುಂಬಾ ಕಷ್ಟ ಬಿದ್ದ್ಬಿಟ್ಟಿದ್ದಾರೆ ಮಕ್ಕಳು ಸಾಕೋದಿಕ್ಕೆ. ನಮ್ಮ ತಾಯಿಯರು ಪ್ರತಿದಿನ ಊಟ ಅದು ನಮ್ಮ ತಂದೆಯವರು ತರೋದ್ರಲ್ಲಿ ಸಂಪಾದನೆ ಕಮ್ಮಿ ಅನ್ಬಿಟ್ಟು ಹೂವು ಕಟ್ಟಕ್ ಶುರು ಮಾಡ್ಕೊಂಡಿದ್ರು ನಮ್ಮ ತಾಯಿಯರು. ಮನೇಲಿ ಹೂವು ಕಟ್ಟಿ ಫುಟ್ಪಾತ್ ಮೇಲೆ ಕುತ್ಕೊಂಡು ಹೂವು ಮಾರ್ತಾ ಇದ್ರು. ಅಕ್ಕಿತಿಮಳ್ಳಿಲಿ ದೇವಸ್ಥಾನ ಹತ್ರ ಕುತ್ಕೊಂಡು ಹೂವು ಮಾರೋರು. ಸೊ ನಾನು ಹೋಗ್ತಾ ಬರ್ತಾ ನಮ್ಮ ಫ್ರೆಂಡ್ಸ್ಗಳು ನನ್ನ ಸ್ವಲ್ಪ ಚುಚ್ಚು ಮಾತಾಡೋರು. ಅಲ್ಲ ಕಣೋ, ಇಷ್ಟೊಂದು ಕಮರ್ಷಿಯಲ್ ಒಳ್ಳೆ ಕೆಲಸ ಕಲ್ತಿದ್ಯಾ, ಯಾಕೋ ನಿಮ್ಮ ತಾಯಿನ ಹೂವು ಬಿಡಿಸ್ಬಾರ್ದು ಅಂತ ಒಂದು ಮೈಂಡ್ಗೆ ಆಗ್ತಾ ಇದ್ರು. ಒಂದ್ಸತಿ ನಮ್ಮ ತಾಯಿಗೆ ಹೇಳಿದೆ, ನಾನು ಸಂಪಾದನೆ ಮಾಡ್ಕೊಂಡು ನಿನ್ನ ಕೈ ತುಂಬ ಕೊಡ್ತೀನಿ, ನೀನು ಯಾಕೆ ಫುಟ್ಪಾತ್ ಕುತ್ಕೊಂಡು ಹೂವು ಕಟ್ತೀಯ ಅಂದ್ಬಿಟ್ಟು. ಇಲ್ಲ ಕಣಪ್ಪ, ಅದು 2 ಹುಡುಗಿರು ಮದುವೆ ಆಗ್ಬಿಡ್ಲಿ ಕಣೋ, ಆಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ. ಬಟ್ ನನ್ನ ಮೇಲೆ ನಮ್ಮ ತಾಯಿಗೆ ಆಸೆ ಜಾಸ್ತಿ. ಪ್ರತಿಯೊಂದು ನಾನು ಸಂಬಳ ತಮ್ಮ ಅಮ್ಮನ ಕೈಗೆ ಕೊಡ್ತೇನೆ. ಯಾರ ಕೈ ಕೊಡ್ತಾರೆ? ನಮ್ಮ ತಾಯಿ ಅವ್ರ ಕೈಗೆ ಕೊಡ್ತಾರೆ. ಅವಾಗ ಅವ್ರು ಹೇಳೋರು, 2 ಮಕ್ಕಳು ಹೆಣ್ಮಗ್ಳು ಆಗ್ರಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ ಅಂದು. ಆಮೇಲೆ ಇನ್ನೊಂದು ತಂಗಿದಾಯಿತು. ಲಾಸ್ಟ್ ತಂಗಿದ ನಾವೇ ನಿಂತ್ಕೊಂಡೆಲ್ಲ ಮದುವೆ ಮಾಡೋದು. ನಮ್ಮ ಚಿಕ್ಕಣ್ಣ ನಾವೆಲ್ಲ ಸೇರ್ಕೊಂಡು ಮದುವೆ ಮಾಡಿದೆ. ನಮ್ಮ ತಾಯಿಗೆ ಹೇಳಿದೆ, ಹೂವು ಕಟ್ಟೋದು ನಿಲ್ಸಮ್ಮ, ನೀನು ಸಾಕು. ನೀನು ರಾತ್ರಿ 5 ಗಂಟೆಯಲ್ಲಿ ಕುಕ್ಕಿಯಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀಯಲ್ಲ, ಅದನ್ನ ನಾನು ನೋಡ್ತಾ ಇರ್ತೀನಿ. ಅದು ನನ್ನ ಕನ್ಸಲ್ಲಿ ಬಂದಾಗುತ್ತೆ. ಸಾಕು, ನಿಮ್ಗೇನು ಬೇಕು ಕೈ ತುಂಬ ತಂದು ಕೊಡ್ತೀನಿ, ಆರಾಮಾಗಿ ಮನೇಲಿ ಏನು ಬೇಕು ತಂದು ತೊಗೊಂಬಂದು ಮಡ್ಕೊಂಡು ಮಾಡು ಅಂದೇಳಿ. ಆಯ್ತಪ್ಪ ಅಂದ್ಬಿಟ್ಟು ಆವತ್ತಿಂದ ಹೂವು ಬಿಟ್ರು. ನಾನು ಸಂಪಾದನೆ ಮಾಡ್ಕೊಂಬಂದು ಕೊಡೋಕೆ ಶುರು ಮಾಡಿದೆ. ಆಮೇಲೆ ನಮ್ಮ ತಂದೆಯವ್ರು ತೀರೋಗ್ಬಿಟ್ರಲ್ಲ. ತೀರೋದ್ಮೇಲೆ ನಾನು ಕಮರ್ಷಿಯಲ್ ಕೆಲಸ ಮಾಡಿದೆ 300 ಅವ್ರೇನು ಮಾಡಿದ್ರು, ನಮ್ಮ ತಂದೆಯವ್ರು ತೀರೋಗಿದ್ದಾರೆ ಅಂದೆ. ಆಯ್ತು ಕಣ ಹೌದು, 2,000 ಕೊಡಿ, ಮಣ್ಣು ಮಾಡಬೇಕು ಅಂತ ಕೇಳಿದ್ದಕ್ಕೆ ದುಡ್ಡೆಲ್ಲ ಪೈಸೆಗಳೇ ವಿಚಾರ ನೋಕೋ, ಕಷಾಲ ಪೈಸೆ ವಿಚಾರ ತೋರಿಸಿ ಯಾರೇ ಅಂದ. ಅಂದರೆ ದುಡ್ಡೆಲ್ಲ ಕೇಳಬೇಡ, ಏನಕ್ಕೋ ಕೇಳ್ತೀಯ ದುಡ್ಡು ಅಂತ ಹೇಳ್ದೆ ಅಂತ ಗದ್ರಬಿಟ್ಟು ನಾನು ಕಳಿಸ್ಬಿಡ. ನಮ್ಮ ತಂದೆಯವ್ರು ತೀರೋದ್ರು ನಾವು 2,000 ಇಷ್ಟು ವರ್ಷ ಫ್ರೀ ಮಾಡಿದ್ದೀನಿ, ನನಗೊಂದು 2,000 ಕೊಡ್ಲಿಲ್ವಲ್ಲ ಅಂದ್ಬಿಟ್ಟು. 10 ವರ್ಷ ಆದ್ಮೇಲೆ ಫ್ರೀ ಮಾಡಿದಿರ ನೀವು? 10 ವರ್ಷವರೆಗೂ ಮಾಡಿದ್ದೀನಿ ನಾನು. ಅದು ಅಷ್ಟು ಗಿರಾಕಿ, ನೈಟ್ ಅಂಡ್ ಡೇ ಕೆಲಸ ಮಾಡ್ತಾ ಇದ್ದೆ. ರಂಜಾನು, ಕ್ರಿಸ್ಮಸ್ಸು, ಈ ಕಡೆ ನಮ್ಮ ಹಿಂದೂ ಧರ್ಮದ ಹಬ್ಬಗಳು ಪ್ರತಿಯೊಂದು ಅಲ್ಲಿ ವೈಕುಂಠ ಎಲ್ಲ ಬೆಳ್ಳು ಚಿನ್ನ ಇದ್ದಾಗೆ. ಇವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊತಾ ಇದ್ದಾರೆ ಯಜಮಾನ್ರು. ಈ ವರ್ಕರ್ಸ್ ಬಗ್ಗೆ ನೋಡ್ತಾ ಇರ್ಲಿಲ್ಲ ಅವನು. ಹಂಗೂ ಅಂಗಡಿ ಕೆಲಸ ಮಾಡೋರೆಲ್ಲ ಹೇಳೋರು, ಏನ್ಕೋ ನೀನು ಎಷ್ಟೊಂದು ಕಷ್ಟ ಬಿಟ್ಯಾ, ನೀ ಎಲ್ಲ ಬೇರೆ ಕಡೆ ಹೋದ್ರೆ ಹಿಂಗೆ ಎಷ್ಟು ಕೊಡ್ತಾರೆ, ಹಂಗೆ ಕೊಡ್ತಾರೆ, ಹಿಂಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ನಾನು ಮನ್ಸ್ಕಾಕೋತಾ ಇರಲಿಲ್ಲ. ಇರಲಿ, ನಮ್ಮ ಯಜಮಾನ್ ಹತ್ರ ಒಂದು ಬಂದಿದ್ದೀನಿ, ಕೆಲಸ ಕಲಿಬೇಕು, ಮಾಡೋಣ. ನಾವು 2 ಕೆಲಸ ಕಲ್ತ್ಮೇಲೆ ದೇವರು, ನಾವು ಮಾಡಿದವ್ರಿಗೆ ಯಾವತ್ತೂ ದ್ರೋಹ ಮಾಡಲ್ಲ ದೇವ್ರು ಅಂದ್ಕೊಂಡು ದೇವ್ರ ಮೇಲೆ ನಂಬಿಕೆನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾಡ್ಕೊಂಡು ಹೋಗುವಾಗ ನಮ್ಮ ತಂದೆ ತೀರೋದ್ರಲ್ಲ, ಅದಕ್ಕೆ ಮನಸ್ಸಿಗೆ ಸ್ವಲ್ಪ ಫೀಲ್ ಆಯಿತು. ಅವ್ರು 2,000 ಕೊಡಲಿಲ್ಲ. ನಮ್ಮ ಫ್ರೆಂಡ್ಸ್ ಕೊಟ್ಟರು. 3 ಜನ ಇದ್ರು, ಶ್ರೀರಾಮ, ಗೋವಿಂದ ಅಂತ ಇದ್ದ. ಅವರು ನನಗೆ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಹಿಂಗೆ ಯಜಮಾನ ಹಿಂಗೆ ಅಂದ್ಬಿಟ್ಟು ಅದಕ್ಕೆ ನಾನು ಕೊಡ್ತೀನೋ ಅಂದ್ಬಿಟ್ಟು ಅವ್ರು ಕೊಟ್ಟರು. ಆವಾಗ ನಮ್ಮ ತಾಯಿ ಕೈ ಕೊಟ್ಟು ಮಣ್ಣು ಏನು ಬೇಕು ಮಾಡವ ಅಂತೇಳಿ, ಅವ್ವ ಅಂತ ನಮ್ಮ ತಾಯಿ ಕರಿತಾ ಇದ್ದೀವಿ ನಾವು. ಅವ್ವ ಏನು ಬೇಕು ತೊಗೊಳವ ಅಂದೆ. ನಿನಗೆಲ್ಲ ಗೊತ್ತು ಇಷ್ಟೊಂದು ದುಡ್ಡು ಅಂದು. ಏನು ಇಸ್ಕೊಂಬಂದೆ ತೊಗೊಳವ ಅಂದೆ. ಸರಿ ಅಂದ್ಬಿಟ್ಟು ನಮ್ಮ ತಾಯಿ ತೊಗೊಂಡು ಎಲ್ಲ ಕಾರ್ಯ ಎಲ್ಲ ನಮ್ಮ ತಂದೆದು ಮಾಡಿದ್ರು. ತಿಥಿ 11ನೇ ದಿನದೆಲ್ಲ ಮಾಡಿದ್ಮೇಲೆ ನಾನು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟೆ, ಹೋಗಲಿಲ್ಲ ನಾನು ಅಂಗಡಿಗೆ. ನನ್ನ ಹತ್ರ ಮಿಷಿನ್ ಇತ್ತು, ನಾನು ಕೆಲಸ ವಿದ್ಯೆ ಕಲ್ತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ನನಗೆ 2,000 ನಮ್ಮ ಯಜಮಾನ ನಂಬಲಿಲ್ಲ, ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮನಸ್ಸಲ್ಲೇ ನನಗೆ ಮೈಂಡಿಗೆ ಬಂದ್ಬಿಡ್ತು. ನಾನು 4 ಜನದಂತೆ ನಾನು ಬದುಕಬೇಕು ಅಂದ್ಬಿಟ್ಟು
ಅಕ್ಕಪಕ್ಕ ಎಲ್ಲ ಬಟ್ಟೆ ತಂದ್ಕೊಡೋರು, ಅದನ್ನೇ ಕಟ್ ಮಾಡ್ಕೊಂಡು ಹೊಲ್ಕೊಂಡು ಎಲ್ಲಿ ಮನೇಲೆ? ಮನೇಲೆ ಹೊಲ್ಕೊಂಡು ಇದ್ದೆ. ಆವಾಗ ಯಜಮಾನ ಬಂದ್ಬಿಟ್ಟಿದ್ದು, ಏಯ್ ಏನೋ ಬರ್ತಾ ಇದೆಯಾ ಅಂತ ಹೇಳ್ದೆ. ಮನೇಲಿ ಕುತ್ಕೊಂಡು ಇಳಿತಾ ಇದ್ದಿದ್ದೆ. ನಾಳೆಯಿಂದ ಅಂಗಡಿಗೆ ಬರೋ ಅಂದೆ. ನಮ್ಗೆ ಬರಲ್ಲ ಅಂದೆ. ಯಾಕೋ ಅಂತ ಹೇಳ್ದೆ. ನೀವು 2,000 ರೂಪಾಯಿ ನಮ್ಗೆ ನಂಬಲಿಲ್ಲ, ನಾವು ಏನಕ್ಕೆ ಕೆಲಸ ಮಾಡಬೇಕು, ಇವಾಗ ಮನೇಲಿ ನೋಡೋರು ಯಾರಿದ್ದಾರೆ, ನಮ್ಮ ತಂದೆ ಹೋದ್ಮೇಲೆ ನಾವೇ ನೋಡ್ಕೋಬೇಕು, ಬರ್ತೀನಿ ಹೋಗಿ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಕಳಿಸ್ಬಿಟ್ಟೆ. ಆಮೇಲೆ ಹೋಗಿ ಕಳ್ಸಿದ್ಮೇಲೆ ಅವರು ಅವ್ರ ಫ್ರೆಂಡ್ ಒಬ್ರು ಕೃಷ್ಣಾಜಿರಾವ್ ಅಂತ ಇದ್ರು, ಅವರಿಬ್ರು ಗಡಂಗ್ ಅಂದ್ರೆ ಎಣ್ಣೆ ಹೊಡೆಯಾಗ ಮಾತಾಡೋರೆ. ಕಾಯ್ ರಾಮು ಏನಕ್ಕೆ ಕಮಲ ಅಂತ ಅವ್ರು ಕೇಳವ್ರೆ. ಅವ್ರು ಕೇಳಿದಾಗ ಇವ್ರು ಹೇಳೋರು ಉತ್ತರ, ಮನೆ ಹತ್ರ ಹೋಗಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟ ಅಂತ ಹೇಳೋದು. ಯಾವಾಗ ರೈಟ್ ಹ್ಯಾಂಡ್ ಕಟ್ಟಾದಂಗೆ ಆಗೋಗ್ಬಿಡ್ತಾವೆ ಯಜಮಾನಿಗೆ, ಬಲ್ಗೈ ಕಟ್ಟಾದಂಗೆ ಆಗೋಯ್ತು. ಯಾಕಂದ್ರೆ ಪ್ರತಿಯೊಂದು ವ್ಯವಹಾರ ನಾನು ನೋಡ್ಕೊತಾ ಇದ್ದೆ. ಕಸ್ಟಮರ್ ಬರೋದು, ಇಂಗ್ಲೀಷ್ನವ್ರು ಬರೋದು, ಎಲ್ಲ ಸಾಬ್ರುಗಳು ಬರೋದು, ತುಂಬ್ಕೊಂಡ್ಬಿಡೋರು. ಎಲ್ಲಾರ್ಗು ರಾಮು ರಾಮು ಅಂತ ಬರೀ ನನ್ನ ಹೆಸರೇ ಕರೆಯೋರು. ಪ್ರೊಪರೇಟರ್ ಎಸ್ ಮೇಡಮ್ ಓಡಿ ವಾಂಟ್ ಅಂತ ಇದೆ. ನೋ ಐ ವಾಂಟ್ ಟು ಸ್ಟಿಚಸ್ ಕ್ಲಾತ್ ಅಂದ್. ವೈ ನಾಟ್ ಐ ವಿಲ್ ಟೇಕ್ ಅಂತಂದು. ಹೂ ಇಸ್ ಟೇಕಿಂಗ್ ಮೆಜರ್ಮೆಂಟ್ ಅಂದ್. ಐ ವಿಲ್ ಟೇಕ್ ಮೇಡಮ್, ಡೋಂಟ್ ವರಿ ಅಂದೆ. ನೋ ಐ ವಾಂಟ್ ಅರ್ಲಿ ಅಂದು. ಶೋರ್ ಐ ವಿಲ್ ಗಿವ್ ಮೇಡಮ್ 8 days ಅಂದೆ. ನೋ ಐ ವಾಂಟ್ ಟು ಗಿವ್ ಟ್ರೈಲ್. ಓಕೆ ಮೇಡಮ್, ಎವ್ರಿಥಿಂಗ್ ಎಸ್ ಐ ವಿಲ್ ಗಿವ್, ಡೋಂಟ್ ವರಿ ಅಂತ ಎಲ್ಲ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡ್ಕೊಂಡು ಆಮೇಲೆ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಇವ್ರ ಹತ್ರ ಇವ್ರಿಗೋಸ್ಕರ ನಾನು ಜೂತ ಮಾಡಿದ್ದಕ್ಕೆ 2,000 ರೂಪಾಯಿ ನಂಬಲಿಲ್ಲ ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ತುಂಬ ನೋವು ಪಡ್ಕೊಂಡಿದ್ದಾಗ ಆ ಕೃಷ್ಣಾಜಿರಾವ್ ಅವ್ರ ಹತ್ರ ಮಾತಾಡೋರೆ. ಅವ್ರು ಮಾತಾಡಿದ್ಮೇಲೆ ಅವ್ರು ಹೇಳೋರು ರಾಮು ಬರಲ್ಲ ಅಂತ ಹೇಳ್ದ ಅಂದ್ಬಿಟ್ಟು. ಅವ್ರು ಏನ್ ಮಾಡೋರು, ಕೃಷ್ಣಾಜಿರಾವ್ ನಮ್ಮ ಮನೆ ಹತ್ರ ಹುಡ್ಕೊಂಡ್ ಬಂದ್ಬಿಟ್ರು. ನನ್ನ ಹತ್ರ ಒಳ್ಳೆ ಕೆಲಸ ಇತ್ತಲ್ಲ, ಆ ಕೆಲ್ಸಕ್ಕೆ ಅವರು ಹುಡ್ಕೊಂಡ್ಬಂದ್ರು. ಹುಡ್ಕೊಂಡ್ಬಿಟ್ಟು ಕಾಯ್ರೆ ಇತ್ತೆ ಬಸ್ತೆ ಗರ ತುಸ್ತೆ ಅಂದ್ರು. ಕಾಯಿ ಉಗಿಸ್ಕ ಬಸ್ತಿ ಅಂದ್ರೆ ಇಲ್ಲೇ ಹೋಗಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ವಿ ಮನೇಲಿ. ಬಾರೋ ನಮ್ಮ ಅಂಗಡಿಗೆ ಬಾರೋ ನೀನು ಅಂದರು. ಹೌದಾ ಅಂದೆ. ಬಾರೋ ಬಂದು ನೋಡು, ಒಂದು ವಾರ ಬಾರೋ ಅಂದರು. ಸರಿ ಹೋದ, ಒಂದು ವಾರ ಹೋಗಿಕ್ಕೆ ಅವರು ನನಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇತ್ತ. ಇವರು ನಮ್ಮ ಫ್ರೆಂಡ್, ಅವ್ರ ಫ್ರೆಂಡ್ ಕರೆದಿದ್ದು ರಿಚ್ಮಂಡ್ ಸರ್ಕಲ್ ಅಂತ ಇತ್ತು. ಅಲ್ಲಿ ಬುಟಿಕ್ ಅಂತ ಮಾಡ್ಕೊಂಡಿದ್ರು. ಬುಟಿಕ್ ಲೇಡೀಸ್ ಬುಟಿಕ್ ಅಂತ ಮಾಡ್ಕೊಂಡಿದ್ರು. ಅಮೀನಾಬಾಯಿ ಅಂತ ಒಬ್ರು ಇದ್ರು, ಅವರು ಬುಟಿಕ್ ಕೊಟ್ಟಿದ್ರು ಅವ್ರಿಗೆ. ಅವ್ರ ಕಮಿಷನ್ ಬೇಸಿಕ್ ಆಗಿ ನನಗೆ ಕೆಲಸ ಕೊಟ್ಟರು. ಒಂದು ಪೀಸ್ ಹೊಲ್ದ್ರೆ ಇಷ್ಟು ಅಂದ್ಬಿಟ್ಟು. ಅವಾಗೆ ಗೊತ್ತಾಗಿದ್ದು ಇಷ್ಟು ಪೇಮೆಂಟ್ ಬರುತ್ತೆ ಅಂದ್ಬಿಟ್ಟು. ಅವಾಗ ಹೊಲ್ದಿದ್ಮೇಲೆ 1,750 ರೂಪಾಯಿ ನನಗೆ ಪೇಮೆಂಟ್ ಕೊಟ್ಟರು ಆ ವಾರದಲ್ಲಿ. ಅವಾಗ ಗೊತ್ತಾಗಿದ್ದು. ಎಷ್ಟನೇ ಇಸ್ವಿ ಇರ್ಬೋದು ಅಂದಾಜು? 1975 ಇರ್ಬೇಕು. 1000 ನಮ್ಮ ತಂದೆ ಸದ್ಯ ಡೇಟ್ ಐತಲ್ಲ, ಇಲ್ಲಿ ಐತಲ್ಲ, 75 ಇರ್ಬೇಕು. ಅವಾಗ ಅಷ್ಟು ಕೆಲಸ ಮಾಡಿದ್ಯಾ ಅಂದ್ಬಿಟ್ಟು ಕೊಟ್ಟರು. ಲೆಕ್ಕ ಹಾಕ್ಬಿಟ್ಟು, ನೋಡೋ ನಿಂಗೆ ಇಷ್ಟು ಬಂದಿದ್ಯಪ್ಪ ನಿನ್ನ ಲೆಕ್ಕಕ್ಕೆ ಅಂತ. ಅವಾಗ ಅಲ್ಲೇ ಪರ್ಮನೆಂಟ್ ಆಗಿ ಮಾಡಿದ್ರೆ ತಿರುಗಿ ಬಂದ ಯಜಮಾನ. ಯಾರು? ನಾವು ನಾಳೆ ನಮ್ಮ ಅಣ್ಣಂಗೆ ಎಣ್ಣೆ ಹೊಡ್ಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟ. ಏಯ್ ಹೋಗ ಅದ, ನೀವೇನು ಹೇಳಕ್ಕೆ, ನನ್ಗೆ ಗೊತ್ತು ಎಲ್ಲಿ ಹೋಗ್ಬೇಕು ನಾನು ಅಂದ್ಬಿಟ್ಟು ಬರಲ್ಲ ಹೋಗು ಅಂದೆ ನಾನು. ಅಂದ್ಬಿಟ್ಟು ಅಷ್ಟೇ ಕೆಲಸ ಆಗೋಯ್ತು. ನಾನು ಇಲ್ಲೇ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ತಾಯಿಗೆ ಕೈ ತುಂಬ ದುಡ್ಡು ಕೊಟ್ಟು, ಕೈ ತುಂಬ ಕೊಡ್ತಾ ಇದ್ರು ಅವರು. ಸಾಕಾಗಿತ್ತು ನಮ್ಗೆ, ಸಾಕು. ಅವತ್ತಿನ ಕಾಲದಾಗೆ 1,500-2,000 ಒಂದು ವಾರಕ್ಕೆ 1,650. 1,650 ಬೇಸಿಕ್ ನಾನು ಕೊಟ್ಟಿದ್ದವ್ರು. 1975 ದೊಡ್ಡ ಅಮೌಂಟ್, ಅದು ದೊಡ್ಡ ಅಮೌಂಟ್. ಅಷ್ಟು ಕೊಟ್ರೆ ನಮ್ಮ ತಾಯಿನೂ ಖುಷಿ ಆದ್ರು. ಸರಿ ಮಾಡ್ಕೊಂಡಿದ್ದು. ಅಲ್ಲಿ ಮಾಡ್ತಾ ಏನಾಯ್ತು, ಅಮೀನಾಬಾಯಿ ಈ ಏಪ್ರಿಲ್ ತಿಂಗಳಲ್ಲಿ ಹುಡುಗರಿಗೆ ರಜಾ ಬಂತು. ತಂಗಿ ಮಕ್ಕಳು ಇಲ್ಲಿಂದ ಅಲ್ಲವರು ದೊಡ್ಡದು ದೊಡ್ಡ ಎಸ್ಟೇಟ್ ಬಂತು. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ರಾಮು ಅಂದ್ರು. ಕ್ಯಾ ಅಮೀನಾಬಾಯಿ ಅಂದೆ. आज ये काम भी जाना नहीं बात तुम्हें, मैं ತಿರುಪತ್ತೂರು ಜಾರು, ಅವರು ತಿರುಪತ್ತೂರು, ತಮಿಳ್ನಾಡು ತಿರುಪತ್ತೂರು, ಅಲ್ಲಿ ಹೋಗ್ತಾ ಇದ್ದೀನಿ. ನೀನು ಇಲ್ಲಿ ಅಬ್ದುಲ್ ಎಲ್ಲರೂ ಇರ್ತಾರೆ, ಯಜಮಾನನ ಮಗ ಮನೋಹರ್ ಅಂತ ಇದ್ದ, ಅವನು ನೀನು 3 ಜನನು ಇಲ್ಲೇ ಇರಿ ಅಂದರು. ಎಲ್ಲಿ ಮನೇಲಿ ಮಲ್ಕೊಳ್ಳಿ, ಇಲ್ಲೇ ಇರಿ ಅಂದರು. ಆಯ್ತು ಅಮೀನಾಬಾಯಿ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡಿದ್ದು. ಸಾಯಂಕಾಲ ಒಂದು 7-7:30 ಆಯಿತು. ಆಮೇಲೆ ಮನೋಹರ್ ಅಂದೆ, ಕಾಯ್ ಬಾ ಅಂದ. ಗರಲ್ ಜೋನ್ ಎತ್ತೋ ಬಾ ಅಂದೆ. ಇತ್ತು ಜೊಂಗೆರೆ ಅಂದ. ಅಂದರೆ ಊಟ ಮಾಡ್ಕೊಂಡು, ಇಲ್ಲ ನಾನು ಮನೆಗೆ ಹೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ಇಲ್ಲಮ್ಮ ಯಜಮಾನ್ರು ಓನರು ಕೊಯಮತ್ತೂರು ಅಂತವ್ರೆ, ಅಲ್ಲಿ ಅಲ್ಲಿ ಇರು ಅಂತ ಹೇಳೋರೆ, ಅಲ್ಲಿಗೆ ಹೋಗ್ತೀನಿ ಅಂತ. ಅವಾಗೇನು ನಮ್ಮ ತಾಯಿಯವರು ಮೀನು ಸಾರು ಮಾಡಿದ್ದೀನಪ್ಪ, ಊಟ ಮಾಡ್ಕೊಂಡು ಹೋಗೋದು. ಆಗ ಊಟ ಮಾಡ್ಕೊಂಡು ಬಂದು ಏನು ಮಾಡ್ತಾಯಿದ್ರು ಅಂದರೆ, ಅವರು ಕ್ಯಾಲೆಂಡರ್ ಆಡ್ತಾಯಿದ್ರು. ಇದು ಸತ್ಯ ನಡೆದಿದ್ದು. ಇದು ಕ್ಯಾಲೆಂಡರ್ ಆಡ್ತಾಯಿದ್ರು. ಆಡ್ತಾ ಆಮೇಲೆ ನನಗೆ ಇನ್ನೊಂದು ಆಟ ಆಡೋ ಅಂದ್ರೆ ನಾನೊಂದು ಆಟ ಆಡಿದೆ. ಆಮೇಲೆ ಊಟ ಮಾಡೋಣ ಬರ್ರಿ ಅಂತ ಅಬ್ದುಲ್ ಕರೆದಾಗ ಏನು ಮಾಡಿದ್ಯಾ ಅಂತ ಯಜಮಾನನ ಮಗ ಕೇಳಿದ. ಕೇಳಿದಕ್ಕೆ
ರಸ ಮಾಡಿದ್ದೀನಿ ಅಂದ. ಹಂಗಾರೆ ಒಂದು ಕೆಲಸ ಮಾಡೋಣ, ಡಬಲ್ ರೋಡ್ಗೆ ಹೋಗ್ಬಿಟ್ಟು ಚೌಚ ತಗೊಂಬರೋಣ ಬಾ ಅಂತ ಕರ್ಕೊಂಡು ಹೋದ ಅವನು. ನೀನು ಒಬ್ಬನೇ ಅಲ್ಲೇ ಇದ್ದೆ. ಹೋಗಿ 5 ನಿಮಿಷ ಆಗಿಲ್ಲ, ಅವಾಗ ಮೇಲಿಂದ ಕಲ್ಲು ಸುರಿತಾ ಇದ್ದೆ. ಯಾರು ಸುರಿತಾವ್ರೆ ಅಂತ ಹಿಂಗೆ ನೋಡಿದೆ. ತಿರ್ಗಿ ಇನ್ನೊಂದ್ಸತಿ ಸುರಿತಾ ಇದ್ದೆ. ತಿರ್ಗಾ ಕಿಟಿ ಅದ್ರ ಬಗ್ಗೆ ನೋಡಿದೆ, ತಿರ್ಗಾ ಸುರಿತಾ ಇದ್ದೆ. ಅಲ್ಲಿ ಎದ್ದೆ ನೋಡಿದೆ. ಆಮೇಲೆ ತಿರ್ಗಾ ನೋಡಿದ್ರೆ ಅಬ್ದುಲ್ ಅಡುಗೆ ಮಾಡ್ತಾನಲ್ಲ, ಅಲ್ಲಿ ಹೋಗಿ 3 ಸತಿ ಡಮ್ ಡಮ್ ಅಂತ ಹೊಡಿತು. ತಿರ್ಗಾ ಅಲ್ಲಿಂದ ಓಡ್ ಬಂದು ಇಲ್ಲಿ ನಾನು ಕೂತಿದ್ದೀನಲ್ಲ, ಇಲ್ಲಿ 3 ಸತಿ ಹೊಡಿತಾ ಇದ್ದು ದಮ್ ದಮ್ ಅಂತ ಈ ಬಾಗಿಲಿಗೆ. ಹಿಂಗೆ ಶುರು ಮಾಡ್ತು. ಆಮೇಲೆ ನನ್ಗೇನೋ ಭಯ ಆಯ್ತು. ಭಯ ನೆಟ್ಟಿಗೆ ಯಾರೋ ರೋಡಲ್ಲಿ ಟಾರ್ಚ್ ಇಟ್ಕೊಂಡು ಹೋಯ್ತಾ ಇದ್ರು. ಸಾರ್ ಅಂದೆ. ಏನಪ್ಪಾ ಅಂತ ಹೇಳಿದ್ರು. ರಾತ್ರಿ ಒಂದು 9:30 10 ಗಂಟೆ. ಅವಾಗ ಸರ್ ಯಾರೋ ಬಂದು ಬಾಗಿಲು ಹೊಡಿತಾವ್ರೆ ಸರ್, ನೋಡಿ ಸರ್ ಅಂತ ಅವ್ರು ಬ್ಯಾಟ್ರಿ ಹಾಕಿ ನೋಡಿದ್ರು. ಏನೂ ಇಲ್ಲಪ್ಪ, ನಿಮ್ ಭ್ರಮೆ ಅಷ್ಟೇ ಅಂತ ಹೊಟ್ಟೋದ್ರು ಅವರು. ಅವ್ರು ಹೋಗಿ 5 ನಿಮಿಷಕ್ಕೆ ತಿರ್ಗಾ ತಗೋ ಶುರು ಮಾಡ್ಕೊಂಡ್ಬಿಡ್ತು. ಎಲ್ಲ ತೆಂಗಿನ ಮರ ಆಡ್ಸೋದು, ಮಾವಿನ ಮರ ಆಡ್ಸೋದು, ಎಸ್ಟೇಟ್ ದೊಡ್ಡದಲ್ವಾ, ಎಲ್ಲ ಆಡ್ಸೋ ಶುರು ಮಾಡ್ಕೊಂಡ್ಬಿಡ್ತು. ಓ ಯಾರೋ ದೊಡ್ಡ ಕಳ್ಳ ಬಂದ್ಬಿಟ್ಟವನೇ, ಅಮೀನಾಬಾಯಿ ಕೊಯ್ಮೂತ್ರ ಕೊಟ್ಟೋದ್ಲಲ್ಲ, ಅದಕ್ಕೆ ದುಡ್ಡೇನೋ ಹೊಡೆಯಕ್ಕೆ ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಕಳವ ಬಂದ್ಬಿಡ್ತು. ಒಂದು ದೊಡ್ಡ ಕೋಲ್ ತಗೊಂಡು ಆಚೆ ಬಾಗಿಲು ತೆಗೆದ್ಬಿಟ್ಟು ಹಿಂಗೆ ಬಂದೆ ರಪ್ಪದ ಹಿಂದ್ಗಡೆಯಿಂದ ಹೊಡಿತು. ಹೊಡೆದಾಟಿಗೆ ನಾನು 2 ಕೈ ಹಿಂಗೆ ಇಕ್ಬಿಟ್ಟು ಹಿಂಗೆ ನೋಡ್ತೀನಿ. ವೈಟ್ ಡ್ರೆಸ್ಸು, ಹೇರ್ ಸ್ಟೈಲ್ ಫುಲ್ಲು, ಏನು ಬೆಳ್ಳಿಗಿದ್ದಾಳೆ. ನೋಡಿದ್ರೆ ನಾನು ಹಿಂಗೆ ನೋಡಿದೆ. ನನಗೆ ಭಯ ಬಂದ್ಬಿಡ್ತು. ಯಾವುದೋ ವೈಟಿಗೆ ಬಂದವಳಲ್ಲ, ಅಮೀನಾಬಾಯಿ ಕಳ್ತನ ಮಾಡಕ್ಕೆ ಬಂದವಳ ತಿರ್ಗೊಳಕ್ಕೆ ಓಡ್ ಬಂದ್ಬಿಟ್ಟೆ. ಓಡ್ ಬಂದು ಕುತ್ಕೊಂಡೊಟ್ಟಿಗೆ ಏನು ಹಿಂಗಾಗೈತಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರು ಬಂದರು ಇಬ್ರು ಚೌಚ ತಗೊಳ್ಳೋರು. ಏನೇ ಇಷ್ಟೊತ್ತು ಇಲ್ಲೇ ಹಿಂಗೆಲ್ಲ ಮಾಡ್ತು, ಹಂಗೆ ಮಾಡ್ತು, ಹಿಂಗೆ ಮಾಡ್ತು ಅಂದೆ. ಅವನು ಮಲಯಾಳಿ, ಯಾರು ಅಬ್ದುಲ್, ಹೋಯ್ ಚೋಡ್ರ ವಾಯ ಮನೋಹರ್ ಚಾಬಿಡು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೋದು. ನಾನು ಎಲ್ಲೋ ಮಲ್ಕೊಂಡ್ಬಿಟ್ಟೆ. ಅಲ್ಲೇ ಮಲ್ಕೊಂಡಿದ್ದು ನಾನು ಮಲಗಿದ ಜಾಗ ಬೇರೆ ಜಾಗದಲ್ಲಿ ತೊಗೊಂಡು ಮನಸ್ಬಿಟ್ಟಿದ್ದೆ. ಆಮೇಲೆ ಎದ್ಬಿಟ್ಟು ನೋಡ್ತೀನಿ, ಲೈಟ್ ಹಾಕ್ಬಿಟ್ಟು ಇಲ್ಲಿ ಬಂದು ಮನ್ಗಿದ್ದೀನಲ್ಲ, ಯಾಕೆ ಮನೋಹರ್ ಇಲ್ಲಿ ಮನಸ್ಸಿದ್ಯಾ ಅಂದೆ. ರಾತ್ರಿಯಿಂದ ಹೆಂಗೆ ಆಡ್ತಾ ಇದ್ದೆ ನನ್ನ ಮಗನ, ಹೆಂಗೆ ಒಂದು ಕೊಡ್ತೀನಿ ಅಂತ ಅವನಂದ. ಸರಿ ತಿರ್ಗಿ ಬಂದು ಅಲ್ಲೇ ಮಲ್ಕೊಂಡೆ. 5 ಗಂಟೆ ಆಯ್ತೇನೋ. ಆಮೇಲೆ ಫ್ರಾನ್ಸಿಸ್ ಅಂತ ಒಬ್ಬ ಇದ್ದ, ಮುತ್ಕಪ್ಪ, ವಯಸ್ಸಾಗ್ಬಿಟ್ಟಿತ್ತು. ಅವ್ನು ಬಂದು ಬಾಗಿಲು ತೆಗ್ದೆ. ಫ್ರಾನ್ಸಿಸ್, ಏನು ಫ್ರಾನ್ಸಿಸ್ ಅಂದೆ. ಏನಪ್ಪ ನಲ್ಲ ತೂಕ್ನಿಯಾ ಅಂದರು. ಆಮೇಲೆ ಇಲ್ಲೇ ತದ ಫ್ರಾನ್ಸಿಸ್, ರಾತ್ರಿ ಎಲ್ಲ ತೂಕಮೇ ಹೊರಲಿಲ್ಲ. ಏನಪ್ಪ ಅಂತ ಹೇಳಿದ್ರು. ನಾನು ಹಿಂಗೆ ಇವ್ರು 2 பேர் ಚೋಚ ನಡೆದು ಡಬಲ್ ಡೋರ್ போயிட்டாரு, இந்த மாதிரி ನಡಿಚೈತೆ ಅಂದ. ಅವ್ರ ಹತ್ರ ಸ್ಟೋರಿ ಹೇಳಿದೆ. ಅದ ಏನು ವಯಸ್ಸು ನಿನಗೆ ಅಂದರು. 18 ವರ್ಷ ಅಂದ್ರೆ. ಇವತ್ತಿಂದ ಇಲ್ಲಿ ಮಲಗಬೇಡ ಅಂತ ಹೇಳಿದ್ರು. ಏನ್ ತಾತ அப்படி சொல்றீங்க, ಅವ್ನು ತಮಿಳು ಮಾತಾಡೋದು. ಏನ್ ತಾತ அப்படி சொல்றீங்க, ஆமா நீ சின்ன பையன், உனக்கு ஒண்ணுமே தெரியாது, இங்கே தூங்காத, ரீசன் சொல்லு தாத்தா, அதுக்கு என்ன ரீசன் சொல்லு, இங்கிருந்து அங்கே படுத்திருக்கிற, அங்கிருந்து இங்கே படுத்திருக்க, அதில் நீங்கள் சொன்னான்னா அப்புறமா இதாகுதுப்பா, வாடா போய் ಇಲ್ಲ ಸೊಲ್ಲೆ ಅಂದಾಗ ಅವಾಗ ಹೇಳ್ದ ಅವನು. ಸುಮಾರು 25 ವರ್ಷದ ಹಿಂದೆ ಇಲ್ಲಿ ಮನೆ ಕೆಲಸದವಳಿದ್ಲು. ಅವಳು ಡ್ರೈವರ್ ಕೆಡಿಸ್ಬಿಟ್ಟು ಸತ್ತೋಗ್ಬಿಟ್ಟ. ಅದಕ್ಕೋಸ್ಕರನೇ ಹಿಂಗಾಯ್ತಪ್ಪ. ಅವಳು ದೆವ್ವ ಆಗಿದ್ದಾಳೆ. ಅವಳು ಮೋಹಿನಿ ಆಗ್ಬಿಟ್ಟವಳೆ, ದೆವ್ವ ಆಗೋಳೆ. ಅಲ್ಲಿ ಡೈರೆಕ್ಟ್ ಆಗಿ ಕಾಣೋದು ನೋಡ್ದಲ್ಲ, ಹಿಂಗೆ ನಿನ್ ಕಣ್ಣಿಗೆ ಕಾಣಿರೋದು ಅಂದ ಅವನು. ಯಾರ ಕಣ್ಗೂ ಕಾಣಿಲ್ಲ, ನಿನ್ ಕಣ್ಣಿಗೆ ಕಾಣಿರೋದು, ಗ್ರೇಟ್ ನೀನು ಅಂದ. ಅದು ನಿನ್ಗೆ ಏನು ಆಗ್ಲಿಲ್ವಲ್ಲ, ಇದ್ದಿದ್ದು ಒಂದು ದೊಡ್ಡ ಗ್ರೇಟ್ ನೀನು ಅಂದ. ನನ್ಗೆ ಅವಾಗ ಒಂದ್ ಸ್ವಲ್ಪ ಭಯ ಬಂದ್ಬಿಟ್ಟು ಏನೋ ಹಿಂಗೆ ಹೇಳ್ತಾವ್ರೆ ಅಂದ್ಬಿಟ್ಟು. ಸರಿ, ಅವತ್ತು ಮಾರನೇ ಬೆಳಿಗ್ಗೆ ಸೋಮವಾರ ಒಬ್ಳು ಕೆಲ್ಸಕ್ಕೆ ಬಂದು ಅಲ್ಲೇ ಸತ್ತೋಗ್ಬಿಟ್ಲು. ಯಾರು? ಮನೆ ಕೆಲ್ಸಕ್ಕೆ ಬಂದವಳು. ಮನೆ ಕೆಲ್ಸಕ್ಕೆ ಬಂದ ಅಲ್ಲಿ ಬಗ್ಲಿಗೆ ಕೆಲ್ಸಕ್ಕೆ ಬಂತಾಳಲ್ಲ, ಅವಳು ಬಂದು ಅಲ್ಲೇ ಸತ್ತೋಗ್ಬಿಟ್ಲು. ಅವಳು ಮನೆ ಕೆಲ್ಸಕ್ಕೆ ಬಂದವಳು ಅವಳ ಬಾತ್ರೂಮ್ ಅಲ್ಲೇ ಸತ್ತೋಗ್ಬಿಟ್ಲು. ಆಮೇಲೆ ಫ್ರಾನ್ಸಿಸ್ ಹೇಳ್ದ, ಆ ರಾವ್ ನಿನ್ ಗೋಡೆ ಅಂದ, ಅವಳು ಗೋಡೆದೈತಪ್ಪ ಅಂದ. ಅವ್ನು ನೀನ್ ಬರ್ಬೇಡ ಇಲ್ಲಿ ಅಂದ. ಅವನು ಹೇಳ್ದ, ನೀನ್ ಬರ್ಬೇಡ ಇಲ್ಲಿ, ಫುಲ್ ಪವರ್ಫುಲ್, ನೀನು ತುಂಬಾ ಪವರ್ಫುಲ್ ಅಪ್ಪ ನೀನು, ನೋಡು ಗಟ್ಟಿಯ ಮನುಷ್ಯ ನೀನು, ಬೇರೆಯವರಾಗಿದ್ರೆ ಹೋಗ್ಬಿಟ್ಟಿರೋರು. ನಾನು ಅದ್ರ ಬಗ್ಗೆ ಫೀಲ್ ಮಾಡ್ತಾ ಇರ್ಲಿಲ್ಲ, ನಂಗೆ ಗೊತ್ತಿಲ್ಲ. ಹಂಗೆ ಸಾಯೋದೇನು ಬದುಕೋದೇನು ಅದೇ ಗೊತ್ತಿಲ್ವಲ್ಲ, ನಿಮಗೆ ಏನು ಗೊತ್ತಿಲ್ವಲ್ಲ, ಗೊತ್ತಾಗಿಲ್ಲ. ಅದು ಏನು ಎತ್ತ ಬರೀ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಷ್ಟೇ. ಅದಾದ್ಮೇಲೆ ಗೊತ್ತಿದ್ರು ನಿಮ್ಗೂ ಭಯ ಬಂದ್ಬಿಡೋದು. ಅವ್ನು ಬರ್ಬೇಡ, ಅದ್ರ ಜೊತೆ ಸುಮ್ನೆ ಇದು ಮಾಡಿದಿರ. ಆಮೇಲೆ ಯಜಮಾನ ಅವನು ಹೇಳ್ದ, ಕಷಾಲ್ ರೇಖಾ ಬರ್ತಸೆ ಏರೇ ಕಾಮಲ್ಲ ಅಂದ. ಅಷ್ಟರಲ್ಲಿ ನಾನು ಬೇಡ, ಕೆಲಸ ಬೇಡ ಅಂದ್ಬಿಟ್ಟು ಅಲ್ಲಿಂದ ಕೆಲಸ ಬಿಟ್ಟು ಓನಾಗಿ ಮಾಡೋಣ ಅಂದ್ಬಿಟ್ಟು ಅವ್ನ ಮೈಂಡ್ ಬಂತು. ಓನಾಗಿ ಮಾಡೋಣ, ಓನಾಗಿ ಇಕ್ಕೋಣ ಅಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ತೀವಿ, ಒಳ್ಳೆ ಸ್ಟಾರ್ಟ್ ಮಾಡಿದೆ. ಆವಾಗ ಶಿವರಾತ್ರಿ, ಒಂದ್ ದಿವಸ ಶಿವರಾತ್ರಿ 2,000 ರೂಪಾಯಿ ಕೊಟ್ಟಿದ್ರು ಅಂತ ಫ್ರೆಂಡ್ಸು. ಅವರೆಲ್ಲ ಶಿವರಾತ್ರಿ ದಿವಸ ಕಾರ್ಡ್ಸ್ ಆಡ್ತಾ ಇದ್ರು. ನಾನು ಹೋದೆ, ಏನೋ ಅಂದೆ, ಬರೋ ನೀನು ಒಂದು ಆಟ ಆಡೋ ಅಂದೆ. ನನಗೆಲ್ಲ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಣೋ ಅಂದೆ. ಆವಾಗ ಶ್ರೀರಾಮ ಅವ್ನು ಹೋಗೋಣ ಇವತ್ತು MGR ಪಿಕ್ಚರ್ ಹಾಕವ್ರೆ,
ನ್ಯೂ ಅಪೇರ ಇಂಪೀರಿಯಲ್ ಪಕ್ಕದಲ್ಲಿ ನ್ಯೂ ಅಪೇರ MG ರೋಡ್ ಅಲ್ಲಿ ಇದೆ. ಅಲ್ಲಿ ಸರಿ ಆಯ್ತಪ್ಪ ಅಂದೆ. ಸರಿ ಇಬ್ರು ಅವ್ರು ಯಾರು? ನಮ್ಮ ಫ್ರೆಂಡ್ ತಿಗಡ್ರು ಶ್ರೀರಾಮ. ಶ್ರೀರಾಮ, ಅವನ ಹೆಸರು ಶ್ರೀರಾಮ. ಇನ್ನೊಬ್ಬನ ಹೆಸರು ಗೋವಿಂದ. ಅವನು ಶ್ರೀರಾಮ ಏನ್ ಮಾಡ್ದ, ಬಾರ ಹೋಗೋಣ ಪಿಕ್ಚರ್ ಅಂದ್ಬಿಟ್ಟು ಆಟ ಆಡ್ಬಿಟ್ಟು ಬಂದು ಸೀದಾ ಬಂತು ಅಂದ್ರೆ ಅದೆಲ್ಲ ಹೌಸ್ಫುಲ್. ಮಲೈ ಕಳ್ಳನ್ MGRದು ಹೌಸ್ಫುಲ್ ಪಿಕ್ಚರ್, ಟಿಕೆಟ ಇಲ್ಲ ಅಂದ್ರೆ ಸರಿ ಅನ್ಬಿಟ್ಟು ಅಲ್ಲಿಂದ ಏನ್ ಮಾಡೋದು, ಇಬ್ರು ಬಂದಿದ್ದು ಇಂಪೀರಿಯಲ್ ಟಾಕೀಸ್ ಬಂದು. ಇಂಪೀರಿಯಲ್ ಟಾಕೀಸಲ್ಲಿ ಬೀರ್ ಕುಡಿಯೋಣ ಅಂತ ಪ್ಲಾನ್ ಮಾಡಿದ್ರು. ಇಬ್ರು ಏನ್ ಮಾಡೋದು, ಬೀರ್ ಎಷ್ಟು ಅವಾಗ ₹3. ಆಮೇಲೆ ಅವನು ₹3. ಅವನೊಂದು ನಾನೊಂದು ಬೀರ್ ಕುಡ್ದು ಅಡ್ಗೆ ಅಲ್ಲೇ ಅವನು ಕಬಾಬ್ ಅಂತ ಮಾಡಿದ್ದಾವ. ಆ ಟೈಮಲ್ಲಿ ಕಬಾಬ್ ಇತ್ತು. ಅವ್ನು ಮಾಡಿದ್ದು ಸರಿ ಇಬ್ರು ತಿಂದ್ಬಿಟ್ಟು ಆಚೆ ಬಂದು ಅಲ್ಲಿಂದ 555 ಅಂತ ಸಿಗರೇಟ್ ಬರ್ತಾಯಿತ್ತು. ಏನು 555 ಅದನ್ನ ಇಬ್ರು ತಗೊಂಡು ಸೇತ್ಕೊಂಡು ಸೀದಾ ಅಲ್ಲಿಂದ ಇಂಪೀರಿಯಲ್ ಹೋಟ್ಲು, ಇಂಪೀರಿಯಲ್ ಟಾಕೀಸ್ ಎದುರುಗಡೆ ಇಂಪೀರಿಯಲ್ ಹೋಟ್ಲು, ಅಲ್ಲಿಂದ ಹಿಂಗೆ ದಾಟ್ಗೆ ನಾವು ಇಬ್ಬರೇ ಹೋಯ್ತಾ ಇದ್ದೀವಿ. ಒಂದು ಹುಡುಗಿ ಹಲೋ ಹೆಂಗ್ ಮ್ಯಾನ್ ನಂದು. ನಾನು ತಿರುಗಿ ನೋಡ್ದೆ, ಅವಳು ನನ್ ಕಾಣ್ತಾವಳೆ ಚೆನ್ನಾಗಿ. ಇವ್ನು ಶ್ರೀರಾಮನ್ ಕಾಣ್ತಾ ಇಲ್ಲ. ಅದು ಇದು ಎರಡನೇ ಎಕ್ಸ್ಪೀರಿಯನ್ಸ್. ಅವ್ನು ಕಾಣ್ತಾ ಇಲ್ಲ. ಆಮೇಲೆ ಏನು ಅಂದ, ಯಾರೋ ಹುಡುಗಿ ಕರೀತಾವ್ ನೋಡಲ್ಲಿ ಅಂದೆ. ನನ್ ಕಾಣ್ತಾ ಇಲ್ಲ ಕಣೋ ಅಂದ. ಬೀರ್ ಕುಡಿದಿದೆಯಲ್ಲ ಬಿಡ ನಿಂಗೆ ಅಂತ ಇಬ್ರು ಫ್ರೆಂಡ್ ಆಗಿ ಅಲ್ವಾ ಮಾತಾಡ್ತಾರೆ. ಸ್ವಲ್ಪ ದೂರ ಹೋದ, ನೀವು ಇಬ್ಬರೇ ಹೋಯ್ತಾ ಇದ್ರೆ ನಾನು ಬರ್ತೀನಿ ಜೊತೆಲಿ ಅಂದ್ರು. ಆಮೇಲೆ ನನ್ ಕೇಳಿಸ್ತಾ ಇದ್ದೆ, ಏನೋ ಅದು ಅಂದು. ಇರೋ ಈ ಕಡೆಯಿಂದ ಫುಟ್ಪಾತ್ ಆ ಕಡೆಗೆ ಹೋಗ್ಬಿಟ್ಟು ಅವ್ರು ಕೇಳ್ಕೊಂಬರ್ತೀವಿ ಅಂದ್ಬಿಟ್ಟು ಇಲ್ಲಿ ನಿಂತಿದ್ವಲ್ಲ ಸೆಂಟ್ರಲ್ ರೋಡ್, ಆ ಕಡೆ ಫುಟ್ಪಾತ್. ಅಲ್ಲಿ ಹೋದೆಟ್ಗೆ ಏನ್ರಿ ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಏನ್ರಿ ಅಂತ ಹೇಳಿದ್ರೆ, ಇಬ್ಬರೇ ಹೋಗ್ತಾ ಇದ್ರೆ ನಾನು ಬರ್ತೀನಿ ಅಂತ. ಎಲ್ಲಿಗೆ ಬರ್ತೀರಾ ಅಂತ ಹೇಳಿದೆ. ಹಿಂಗೆ ಹೋಗೋಣ ಇಬ್ರು ಅಂತ. ಏನೋ ನಮ್ಮ ಸೀರು ನನ್ನ ಫ್ರೆಂಡ್ಸ್ ಕೇಳ್ತೀನಿ ಅಂದ್ಬಿಟ್ಟು ತಿರ್ಗಿ ಈ ಕಡೆಗೆ ಬಂದೆ. ಏನೋ ಹಿಂಗೆ ಕೇಳ್ತಾವಳಪ್ಪ ಹೋಗೋಣ ಅಂತ ಅಂದ್ಬಿಟ್ಟು, ನನ್ನ ಮಗನೇ ಇವತ್ತು ಅಮಾವಾಸ್ಯೆ ಆಗಿರೋದು, ದಿವಾಗ ಇರ್ಬೇಕು ನೋಡು ಬಡ್ಡಿ ಇದ್ದೆ ಅಂತ ನನಗೆ. ಆಮೇಲೆ ಹೌದಾ ಇರೋ ನೋಡ್ಕೊಂಬರ್ತೀನಿ ಫುಟ್ಬಾಲ್ ಮೇಲೆ ದೊಡ್ಡವ್ರು ಹೇಳ್ತಾ ಇದ್ರು ನಡೆಯಲ್ಲ ಅವಳು ಅಂದ್ಬಿಟ್ಟು ಒಂದು ತಿರ್ಗಾ ಆ ಕಡೆಗೆ ಹೋಗ್ಬಿಟ್ಟು ಹಿಂಗೆ ಜೊತೆಲಿ ಬಂದು ಏನ್ ಖಾಲಿ ಎತ್ತಾಗ್ತಾ ಇಲ್ಲ ನೀನು, ಹಿಂಗೆ ಬರ್ತಾ ಇದೆಯಾ ಅಂದ್ರೆ ನಿನ್ಗೆ ಗೊತ್ತಾಗ್ತಾ ಇಲ್ಲ ನಡಿ ನೀನು ಸುಮ್ಮನೆ ಅನ್ಲು. ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ತಿರುಗಿ ಫುಟ್ಬಾಲ್ ಬಂದೆ ದೆವ್ವ ಕಣ ಅದು ಅಂದೆ. ಶಾಕ್ ಆಗೋಗ್ಬಿಟ್ಟ ಅವನು ಶ್ರೀರಾಮ. ಏನೋ ಮಾಡೋದು ಇವಾಗ ಅಂತ. ಏನು ಮಾಡ್ಬೇಡ, ಕೈ ಹಿಡ್ಕೋ ಇಬ್ರು ಓಡ್ಬಿಡೋಣ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಓಲ್ಡ್ ರಿಸರ್ವ್ ಬ್ಯಾಂಕ್ ಅಂತ. ಓಲ್ಡ್ ರಿಸರ್ವ್ ಬ್ಯಾಂಕ್ ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ರಿಸರ್ವ್ ಬ್ಯಾಂಕ್ ಅಂದ್ರೆ ಓಲ್ಡ್ ಈ ರಿಚ್ಮಂಡ್ ಸರ್ಕಲ್ ಇಂದ ಸ್ವಲ್ಪ ಹೋದ್ರೆ ಅಲ್ಲಿ ರಿಸರ್ವ್ ಬ್ಯಾಂಕ್ ಇತ್ತು. ಓಲ್ಡ್ ರಿಸರ್ವ್ ಬ್ಯಾಂಕ್ ಅಲ್ಲಿತ್ತು. ಅಲ್ಲಿವರೆಗೂ ಓಡ್ಬೋದು. ಮುಂದ್ಗಡೆ ನಿಂತ್ಕೊಂಡ್ಬಿಡ್ತೀನಿ, ಫುಲ್ ಉದ್ದ ನಿಂತ್ಕೊಂಡು ನಿಂಗೆ ನೋಡ್ತಾ ಇದ್ದೀನಿ ನಾನು. ನಾನು ಕೈ ಕೊಟ್ಬಿಟ್ಟು ಹೋಗ್ತಾ ಇದ್ದೀರಾ, ಹೋಗಿ ಮಾಡ್ತೀನಿ ನಿನ್ಗೆ ಅಂತ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ ನಾನು. ನಿಂತ್ಕೊಂಡು ಆಮೇಲೆ ಅವ್ನು ಕರ್ಕೊಂಡ್ಬಂದು ಮನೆಗೆ ಬಂದೆ. ಕಂಡಿಲ್ಲ, ಅವನು ಕಂಡಿಲ್ಲ. ಮನೆಗೆ ಕರ್ಕೊಂಡ್ ಬಂದೆ. ಯಾರೋ ರೋಡ್ ಕೊಳೆ ಇತ್ತು ಅವಾಗ, ಕಾಲು ತೊಳಿತಾವ್ರೆ. ಅದ್ ನಮ್ಮನ್ನ ನೋಡ್ಬಿಟ್ಟು ಹಂಗೆ ಹೊಂಟೋಯ್ತು. ಅವ್ನು ಹೇಳಿದೆ, ನೋಡೋ ಕಾಲು ತೊಳಿತಾ ಇದ್ದ ಮಗನೇ, ನೀನ್ ಎಲ್ಲಿ ನೋಡಿದ್ರು ಇದೇ ಕೆಲಸ ನಿಂದು. ಅವನು ನೋಡೋ ಇಲ್ಲಿ ಕಾಲು ತೊಳಿತಾ ಇದ್ದೆ ಅಂದೆ. ಇಲ್ಲಿ ನೋಡಿದ್ ಇದೇ ಕೆಲಸನಿಂದ ಮನೆಗೆ ಹೋಗಿದ್ದು ಜ್ವರ ಬಂದ್ಬಿಡ್ತು ಯಾರಿಗೆ? ಅವನಿಗೆ ಶ್ರೀರಾಮನಿಗೆ. ನಾ ಬಂದು ಮನೇಲಿ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಬಂದೆ ಮಾತಾಡ್ಸಕ್ಕೆ ಅಂದ್ಬಿಟ್ಟು ಫುಲ್ಲು ಸೊಳಿ ಜ್ವರ. ಅವ್ರ ಅಮ್ಮನಿಗೆ ಹೇಳಿದೆ, ರಾತ್ರಿ ಹಿಂಗೆ ಆಯ್ತಮ್ಮ ಹಿಂಗೆ ನೋಡ್ಕೊಂಡ್ ಬಂದವ ನಾವು ಅಂತ ಹೇಳಿದೆ. ಏನಪ್ಪ ಹಿಂಗೆ ಮಾಡ್ಕೊಂಡ್ಬಂದ್ಬಿಟ್ಟಿದ್ರಲ್ಲ ಅವ್ರು ದೇವಸ್ಥಾನ ಕರ್ಕೊಂಡೋಗಿ ಮಂತ್ರ ಎಲ್ಲ ಹಾಕ್ಸಿ ಕರ್ಕೊಂಡ್ಬಂದು ಮನಸ್ಸು. ಇದು ಸತ್ಯ ನಡೆದಿದ್ದ ಘಟನೆ.